ಎಮ್ಮಪ್ಪ ಬಸವಣ್ಣ ಎಮ್ಮೋ ನೀಲವೇ ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವ ನುಳಿದ ಶರಣರ ಶರಣಕ್ಕೆ ಶರಣೆಂದು ಧನ್ಯನಾದನು ಗುರುವೇ ಯೋಗಿನಾಥ ಧನ್ಯನಾದನು ಗುರುವೇ ಯೋಗಿನಾಥ. ಮಹಾಗುರು ಬಸವ ತಂದೆಯ ಮಹಾಪಾದದಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಪರಂಪರೆಯ ಅಸಂಖ್ಯಾತ ಮಹಾಶರಣರ ನೆನೆಸುತ್ತಾ ಮಹಾ ಯೋಗಿಗಳಾಗಿ ಹೋಗಿರುವಂಥ ಜಗತ್ತಿನ ಎಲ್ಲ ಮಾತುಗಳನ್ನು ಸ್ಪರ್ಶಿಕೊಂಡು ಮುಖ್ಯವಾಗಿ ಚಿತ್ರದುರ್ಗ ಸಂಸ್ಥಾನ ಮಟ್ಟದ ಶ್ರೀಮಾನ್ಯತ ವಿಜಯಮಾಂತ ಶಿವಗಳ ಪಾದಕ್ಕೆ ನಮಸ್ಕರಿಸಿ ಮಹಾಂತ ಜೋಳಿಗೆಯ ಮಹಾಶಿಲ್ಪಿಗಳಾಗಿರುವಂಥ ಪರಮ ಪೂಜ್ಯ ಮಹಾಂತ ಅಪ್ಪುಗಳವರ ಪಾದಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ನಾವು ನೀವೆಲ್ಲ ಶ್ರೀರಥಕ್ಕೆ ಕಾರಣೀಭೂತರಾಗಿರುವಂಥ ಸದ್ಯದ ಈ ಮಠದ ಅಧಿಪತಿಗಳಾಗಿರುವಂಥ ಶ್ರೀಮಾನ್ಯತ ಗುರುಮಹಾಂತ ಅಪ್ಪುಗಳವರ ಪಾದಗಳಲ್ಲಿ ಪ್ರಣಾಮಗಳನ್ನು ಹೇಳಿ ವೇದಿಕೆ ಮೇಲೆ ಬಸವ ಕಲ್ಯಾಣದ ಬಸವ ಮಹಾಮನೆ ಟ್ರಸ್ಟಿನ ಅಧ್ಯಾತ್ಮ ಜೀವಿ ಯೋಗ ಸಾಧಕಿಯರು ಆಗಿರುವಂಥ ಪೂಜ್ಯ ಸತ್ಯದೇವಿ ತಾಯಿಯವರಲ್ಲಿ, ನಮ್ಮ ಅನುಭವಿಗಳಂಥ ನವಲಿಂಗ ಶರಣರಲ್ಲಿ, ಇನ್ನೂ ವೇದಿಕೆ ಮೇಲೆದಾರು ನಮ್ಮ ಅಂಬೇಗರ ಚೌಡಿಯ ರಾಷ್ಟ್ರೀಯ ಪ್ರಸಿದ್ಧಿ ಪಡೆದ ಅವರಲ್ಲಿ, ಮತ್ತು ತಾವೆಲ್ಲ ಭಾಳ ಆಸಕ್ತಿಯಿಂದ ಯೋಗಾಂತರಿಗಳನ್ನು ಕೇಳಲಿಕ್ಕೆ ಭಾಳ ಆಸಕ್ತಿ ಕೂತೀರಿ. ಎಲ್ಲ ನಮ್ಮ ತಾಯಿಂದರು, ಎಲ್ಲ ನಮ್ಮ ತಂದಿರು, ನಿಮ್ಮೆಲ್ಲರಿಗೆ ಇವೆಲ್ಲರೂ ಶಿವಸ್ವರೂಪಿಗಳು, ನಿಮ್ಮೆಲ್ಲ ಅನಂತ ವಂದನೆಗಳನ್ನು ಸಮರ್ಪಿಸ್ತೀವಿ. ಶಿವಸ್ವರೂಪಿಗಳೇ, ಕಳೆದ ವರ್ಷ ಅಪ್ಪುಗಳ ಒಂದು ಸದಿಚ್ಛೆಯ ಮೇರೆಗೆ, ತಮ್ಮಿನ ಅಪೇಕ್ಷೆ ಮೇರೆಗೆ ಒಂದು ತಿಂಗಳು ಷಟ್ಸ್ಥಲ ಪ್ರವಚನ ತಮ್ಮೆದುರು ನೀಡಿದೆ. ಷಟ್ಸ್ಥಲ ಅಂದ್ರೆ ಭಾಳ ತಾತ್ವಿಕತೆ ಅದು, ಭಾಳ ತಾತ್ವಿಕ ಅಂದ್ರೆ ಭಾಳ ತಾತ್ವಿಕ. ಅಂಥ ಒಂದು ತತ್ವಗಳನ್ನು ತಾವೆಲ್ಲ ಕೇಳಿದ್ದೀರಿ. ತಾವು ಅಪ್ಪುಗಳ ಒಂದು ಆದೇಶದಂತೆ ಮುಂದಿನ ವರ್ಷ ಕೂಡ ಯೋಗ ಅಂತ ಹೇಳಬೇಕು ಅಂತ ತಿಳ್ಕೊಂಡು ಇಲ್ಲಿ ನಮ್ಮಲ್ಲಿ ಕೇಳ್ಕೊಂಡಿದ್ದೀವಿ. ಒಂದು ತಿಂಗಳ ಪರ್ಯಂತ ನಾನು ಪ್ರವಚನಕಾರ ಆಗಿಲ್ಲ. ಈಗ ಮೊದಲು ಮಾಡ್ತಿದ್ದೆ, 40 ವರ್ಷ ಹಿಂದಿನ ಪ್ರವಚನ ಮಾಡ್ತಿದ್ದೆ. ಸಾಕಷ್ಟು ಮಾಡಿ ನಾಡಿನ ತುಂಬ ಎಲ್ಲ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ದಾವಣಗೆರೆ, ಮೈಸೂರು, ಬೆಳಗಾವಿ, ಗದಗ ಎಲ್ಲ ಕಡೆ ಪ್ರವಚನ ಆಗಿದ್ದಾವೆ. ಈಗ ಮಾಡ್ತಾ ಇಲ್ಲ, 40 ವರ್ಷ ಪ್ರವಚನ ಬಿಟ್ಟಿದ್ವಿ. ಅಪ್ಪ ಅವರು ಭಾಳ ನಮಗೆ ಮಾಡಲೇಬೇಕು ಅಂದ್ಕೊಂಡಿಂದ ಹೋದಕ್ಕ ಅವ್ರು ಯಾಕೆ ಗುರು ಮಹಾಂತಪ್ಪಗಳು ಅಂತಂದ್ರೆ ನನಗೆ ಮಹಾಂತಪ್ಪಗಳನ್ನೇ ಕಾಣ್ತೀನಿ. ಅವರು ಬೇರೆ ಎಲ್ಲ ಅವರು ಅಂತ ಅಪ್ಪಳು ಮಾತು ಮೀರಲಾರ್ದಿಲ್ಲ. ತಮ್ಮೆಲ್ಲ ತಾಯಿಂದರು, ಎಲ್ಲ ಹಿರಿಯರು, ನಿಮ್ಮೆಲ್ಲ ಇಚ್ಛೆಗೆ ಹೋದಕ್ಕೆ ಬಂದೆ. ಇವತ್ತು ಕೂಡ ಯೋಗಾಂತರಿ ವಿಧಿ ಕೇಳ್ತಕ್ಕಂಥ ಒಂದು ಇಚ್ಛೆ ತಾವು ವ್ಯಕ್ತಪಡ್ತೀರಿ. ಅಕ್ಕನ ಯೋಗಾಂತರಿ ವಿಧಿ ಭಾಳ ಮಹತ್ವದ ಕೃತಿ. ಭಾರತದ ಯೋಗ ಪರಂಪರೆ ಭಾಳ ಪ್ರಾಚೀನವಾದದ್ದು. ಈ ದೇಶದಾಗ ಮಹಾಯೋಗಿಗಳಾಗಿದ್ದಾರೆ. ಯೋಗ ಅನ್ನುವಂಥ ಒಂದು ವಿದ್ಯೆ ಅಥವಾ ಅನುಭವ ಹುಟ್ಕೊಂಡಿದ್ದು ಕೈಲಾಸ ಶಿವನ ಕಾಲದಿಂದ ಪರಂಪರೆ ಇದೆ. ರೂಪ ಬೇರೆ ಬೇರೆ ಇರಬಹುದು. ಶಿವನೇ ಇದ್ರ ಮೂಲಿಗ ಯೋಗವನ್ನು ಕಂಡಿದ್ದವರು. ಆ ನಂತರ ಅನೇಕರು ಭಗವಾನ್ ಬುದ್ಧ ಆಲ್ರೆಡಿ ಬುದ್ಧ ಸಾಮಾನ್ಯ ಎಂತ ಅವ್ರು ಮೂರ್ತಿ ನೋಡಿ ನೋಡ್ಕೊಂಡೇನೆ ಮನಸ್ಸು ಆನಂದ, ಅಂಥ ಶಾಂತಿ ಮತ್ತು ಬುದ್ಧ. ಅವ್ರ ಜೊತೆ ಮಹಾವೀರ, ಗುರುನಾನಕ ದೇವರು, ಇನ್ನು ಅನೇಕ ಮಹಾತ್ಮರಾಗಿದ್ದಾರೆ, ಒಬ್ಬರಾಗಿದ್ದಾರೆ. ಇದು ಒಂದು ದೊಡ್ಡ ಪರಂಪರೆ ಇದೆ. ಆಮೇಲೆ ಪತಂಜಲಿ ಯೋಗ ಸೂತ್ರ ಅಂತೇಳಿ ಒಂದು ಸೂತ್ರ ನಮ್ಮ ದೇಶದ ಪ್ರಸಿದ್ಧ ಇದೆ. ಪತಂಜಲಿ ಯೋಗ ಸೂತ್ರ, ಅದನ್ನೇ ಭಾಳ ಇಂಡಿಯಾದು ಭಾರತ ಯೋಗ ಅಂದ್ರೆ ಅದೇ ಅಂತ ಎಲ್ಲರೂ ತಿಳ್ಕೊಂಡಿದ್ದು ಐತಿ. ಅದು ಅದರ ಹೆಸರು ಮೇಲೆ ಬೇಕಾದಷ್ಟು ಜನ ಪತಂಜಲಿ ಯೋಗ ಸೂತ್ರ ಹೆಸರು ಮೇಲೆ ಸಾಕಷ್ಟು ಯೋಗವನ್ನು ಅವರು ತಮ್ಮ ತಿಳಿದ ಪ್ರಕಾರ ಮಾಡ್ತಾರೆ. ಈ ಯಾವ ಯೋಗ ಇದ್ದು ಕೂಡ ಯೋಗ ಅಂದ್ರೆ ಏನು ನಮ್ಗೆ ಗೊತ್ತಿದೆ, ಸಾಕಷ್ಟು ಬಂದೋಗ್ತೀವಿ. ನನಗೊಂದು ಖುಷಿ ಏನಂದ್ರೆ
ಯೋಗಾಂತ್ರಿಗೆ ಕೇಳ್ತಕ್ಕಂಥ ಇಚ್ಛಾ ನಮ್ಮೆಲ್ಲ ಹಿರಿಯರು ನಮ್ಮ ತಾಯಿಗಳು ವ್ಯಕ್ತಪಡಿಸಿದ್ದೇ ಒಂದು ದೊಡ್ಡ ಪುಣ್ಯ ರೀತಿ, ಸಾಮಾನ್ಯ ಎಲ್ಲ ಇದೆ. ಅದಕ್ಕೆ ಯೋಗ ಅಂದರೆ ಕೂಡೋದು, ಜೀವ ತತ್ವ ಶಿವತತ್ವ ಅಂದರೆ ಬೇರೆ ಕೂಡೋದು ಯೋಗ ಅಂತ. ಯೋಗ ಯೋಗ ಅಂತ ಕರಿತೀವಿ. ಈಗ ಒಂದು ಕರು ತಾಯಿನ ತಪ್ಪಿಸ್ಕೋತು ಅಂದ್ರೆ ಅದು ಯೋಗನೋ ವಿಯೋಗನೋ? ವಿಯೋಗ. ವಿಯೋಗದಿಂದ ದುಃಖ, ನೋವು, ವಿಯೋಗ ಬಿಡುಗಡೆ ಆಗೋದ್ರಿಂದ, ತಪ್ಪಿಸ್ಕೊಂಡು ದೂರ ಆಗಿರೋದ್ರಿಂದ ಅಲ್ಲಿ ಸುಖ ಇಲ್ಲ. ಯಾಕಿಲ್ಲ? ವಿಯೋಗ ಆಗಿದೆ. ಹಂಗೆ ಆತ್ಮ ಅಥವಾ ಈ ಅಂಗ, ಅಲ್ಲಿಂಗದೊಂದಿಗೆ ಲಿಂಗ ಅನ್ನುವಂಥ ನಾವು ತಾಯಿಯಿಂದ ಈ ಅಂಗ ದೇಹಭಾವಿಯಾಗಿ ಮರ್ತಿದೆ. ನಮ್ಗೆ ಸಂಬಂಧ ಇಲ್ದಂಗೆ ಆಗಿದ್ದೀವಿ. ಅದಕ್ಕಾಗಿ ನಮಗೆಲ್ಲ ಚಿಂತೆ, ದುಃಖ, ನೋವು, ಹತಾಶೆ, ಇಂದ್ರಿಯಾದಿಗಳ ವ್ಯಸನ, ಮನೋವಿಕಾರಗಳು ಎಲ್ಲ ಕಾಡ್ತಾವೆ. ದುಃಖದಾಗ ಮನುಷ್ಯ ಜೀವನ ಮಾಡ್ತಾರೆ. ಎಷ್ಟು ಸಂಪತ್ತು ಗಳಿಸಿದ್ರು ಕೂಡ ನಮ್ಮ ತೃಪ್ತಿ ಇಲ್ಲ. ಯಾಕಿಲ್ಲ ಅಂದ್ರೆ ವಿವೇಕಿಯಾಗಿ ನಾವು ಶಿವತತ್ವದಿಂದ ವಿಯೋಗ ಆಗಿದೆ. ಯೋಗ ಅಂದ್ರೆ ಆ ವಸ್ತುವನ್ನು ಕೂಡೋದಪ್ಪ. ಹೀಗೆ ಯೋಗದಿಂದ ಸುಖ, ವಿಯೋಗದಿಂದ ದುಃಖ. ವಿಯೋಗ ದುಃಖ, ಯೋಗ ಸುಖ. ಈ ನಿಮ್ಮ ಸಣ್ಣ ಮಗು ಇರ್ತದೆ, ತಾಯಿ ಇರ್ತದೆ, ಮತ್ತು ಮಗು ತಾಯಿಯನ್ನು ತಪ್ಪಿಸ್ಬೇಕು ಅಂದ್ರೆ ಅದು ವಿಯೋಗ. ಅದಕ್ಕೆ ನಗು ಇರಲ್ಲ, ಒಳಗಿರ್ತದೆ, ಹತಾಶೆ ಇರ್ತದೆ, ಆಕ್ರಮಣ ಇರ್ತದೆ. ಯಾಕಂದ್ರೆ ಇದರಲ್ಲಿ ಹಾಗೆ ವಿಯೋಗ. ಹೀಗೆ ಈ ಅಂಗ ಲಿಂಗತತ್ವದಿಂದ ಅಥವಾ ನಮ್ಮ ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಜೀವ ಶಿವತತ್ವದಿಂದ ವಿಯೋಗ ಆಗಿದೆ. ಅದನ್ನು ಕೂಡಬೇಕು ಅನ್ನೋದು ಬೇರೆಯವ್ರು ಹೇಳುವಂಥ ಒಂದು ಯೋಗ. ಇದು ನಾವು ವಿಶೇಷತೆ ಬರ್ತೇನೆ. ಅಕ್ಕ ಯೋಗ ಯಾಕೆ ಕಡಿಮೆ ಅಂತಂದ್ರೆ ಅವ್ರದ್ದೇನು ಯೋಗ ಚಿತ್ತ ವೃತ್ತಿ ನಿರೋಧ. ಜೀವ ಶಿವತತ್ವದೊಡನೆ ಶಿವನೊಡನೆ ಕೂಡೋದಕ್ಕೆ ಯೋಗ ಅಂತ ಕರೀತಾರೆ. ಪತಂಜಲಿ ಯೋಗ ಸೂತ್ರದ ಮುಖ್ಯ ಸಂದೇಶ ಏನು ಅಂದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಅಂದ್ರೆ ಚಿತ್ತದ ವೃತ್ತಿಗಳನ್ನ ನಿರೋಧಿಸುವುದು. ವೃತ್ತಿ ಅಂದ್ರೆ ನಾವು ಆಲೋಚನೆ ಮಾಡ್ತೇವೆ, ಕುಂತಲ್ಲಿ ಎಲ್ಲ ಆಲೋಚನೆ ಮಾಡ್ತೇವೆ, ಎಲ್ಲೇನೋ ಆಲೋಚನೆ ಮಾಡ್ತೀವಿ. ನಮ್ಮದೇ ಆದಂಥ ಜೀವನದೊಳಗೆ ಏನೇನು ಘಟನೆಗಳು ಅದಾವ ಅವು ಕುರಿತು ಆಲೋಚನೆ ಮಾಡ್ತಾ ಇರ್ತೀವಿ. ಈ ಆಲೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ವೃತ್ತಿ ಅಂತ ಕರೀತಾರೆ. ಚಿತ್ತ ವೃತ್ತಿಗಳು ಕ್ಷಣಕ್ಕೆ ಬದಲಾಯ್ತು. ಅವ್ನು ಸಿಟ್ಟಿಗೆ ಬರ್ತಾನೆ ಮನುಷ್ಯ, ಅವನು ದುರಾಸೆಗೆ ಒಳಗಾಗ್ತಾನೆ, ಅವ ಅಹಂಕಾರಕ್ಕೆ ಒಳಗಾಗ್ತಾನೆ, ಅವ ಇನ್ನೊಬ್ಬರನ್ನು ಮತ್ಸರ ಮಾಡ್ತಾನೆ. ವೃತ್ತಿಗಳಿವು. ಪತಂಜಲಿ ಹೇಳುವಂಥದ್ದು ಏನು ಅಂದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ. ಈ ಚಿತ್ತ ಏನಿದೆಯಲ್ಲ ಅವು ವೃತ್ತಿಗಳು ಏನಂತ ಆಲೋಚನೆಗಳು, ಅವು ನಿರೋಧ ಮಾಡಬೇಕು, ನಿಲ್ಲಿಸ್ಬೇಕು. ಅದು ಯೋಗ. ಭಾಳ ದೊಡ್ಡ ಯೋಗಿ ಅವ, ಸಣ್ಣದಾದ. ಅದಕ್ಕೊಂದು ಯೋಗದ ಅತ್ಯುನ್ನತವಾದಂಥ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಶಿವ ಸಂಹಿತ ಅನ್ನೋ ಕೃತಿ ಇದೆ. ಶಿವ ಸಂಹಿತ. ಶಿವನು ತನ್ನ ಸತಿ ಪಾರ್ವತಿಗೆ ಯೋಗ ವಿದ್ಯೆಯನ್ನು ಕೊಟ್ಟ ಮೊದಲ. ಆನಂತರ ತನ್ನ ಮಗ ಷಣ್ಮುಖನಿಗೆ ಕೊಟ್ಟ. ಅದ್ಭುತರಿ ಏನ್ ಹೇಳ್ತಾನೆ ಶಿವಾಲಿ ಪಾರ್ವತಿಗೆ, ನೋಡು ಪಾರ್ವತಿ, ನ ಆಸನೆ ಚಿತ್ತ ಸತ್ರಶ, ನ ಆಸನೆ ಚಿತ್ತ ಸತ್ರಶ, ನ ಕುಂಭಕ ಸಮಾಪನ, ನ ಚೇತರಿ ಸಮಾಮುದ್ರ, ನ ನಾದ ಸದೃಶೋ ಲಯ. ಎಂಥ ಮಾತು, ಬಹಳ ಅದ್ಭುತವಂತ ಮಾತು ಪಾರ್ವತಿ. ಪಾರ್ವತಿ ನಾ ಆಸನೆ ಸಿದ್ಧ ಸತ್ರಶ. ಆಮೇಲೆ ಹೇಳ್ತೀನಿ ನಾನು ದಿನ ಸಿದ್ಧಾಸನ ಒಂದು ಆಸನ ಇರ್ತದೆ, ಅದಕ್ಕೆ ಸಮಾನ ಕೂಡದೆ. ಆ ಸಿದ್ಧಾಸನ ಸಮಾನವಂತ ಆಸನ ಇನ್ನು ಯಾವುದೂ ಇಲ್ಲ. ಶಿವ ಹೇಳುತ್ತೆ ಪಾರ್ವತಿ. ನಾ ಕುಂಭಕ ಸಮಾಬಲ, ಕುಂಭಕಕ್ಕೆ ಸಮಾನವಂತ ಒಂದು ಬಲ ಇಲ್ಲ. ಕುಂಭಕ ಅಂದ್ರೆ ಏನು? ಹರಿದಾಡುವಂಥ ವಾಯು ಅಂತ ಅದೇ ನಮ್ಮ ಸ್ವಚ್ಛೋತ್ಸವ ಸಾರ್ತೀವಿ, ಇದು ನಿಲ್ಲಿಸೋದು. ಅದು ನಿಲ್ಲಬೇಕು. ಸುಮ್ಮನೆ ಆ ಒತ್ತಡ ನಿಲ್ಲಲ್ಲ. ದೊಡ್ಡ ಅಭ್ಯಾಸ ಮಾಡ್ಬೇಕಾಗ್ತದೆ. ಇಷ್ಟಿಂದಲ್ಲಿ ಯೋಗ ಮಾಡಬೇಕು, ಪ್ರಾಣಿಯಿಂದಲೇ ಯೋಗ ಮಾಡಬೇಕು, ಕೆಲವೊಂದು ಮುದ್ರೆಗಳ ಅಭ್ಯಾಸ ಮಾಡಬೇಕು. ವೃತ್ತಿ ನಿಲ್ತವೆ.
ಹರಿದಾಡುವ ವಾಯು. ಅದಕ್ಕಿಂತ ದೊಡ್ಡ ಬಲ ವ್ಯಕ್ತಿಗೆ ಇಲ್ಲಿ ಯಾವುದೂ ಇಲ್ಲ. ಯಾವುದೋ ಕುಂಭಕ್ಕಿಂತ ಸಮಬಲ ಯಾರಿಲ್ಲ. ನಾ ಕೇಸರಿ ಸಮಾಮುದ್ರ, ಕೇಸರಿ ಮುದ್ರೆಗೆ ಸಮಾನ ಅಂತ ಮುದ್ರೆ ಯಾವುದೂ ಇಲ್ಲ. ಹೆಂಗಿರುತ್ತೆ ಕೇಸರಿ ಮುದ್ರೆ ಆಮೇಲೆ ಮಾಡೋಣ, ಚಿಂತನೆ ಮಾಡೋಣ. ನಾನಾದ ಸದೃಶೋ ಲಯ. ಈ ಯೋಗ ಧ್ಯಾನದಲ್ಲಿ ಮಗ್ನಾದಾಗ ಕಿವಿಯಲ್ಲಿ ಪ್ರಣವನಾದಗಳು ಹೊಡಿತಾವಲ್ಲ, ಅವಾಗೇನು ಮನಸ್ಸು ಲಯ ಆಗ್ತದೆ. ಅದಕ್ಕೆ ಸಮಾನವಂತ ಮನೋಲಯ ಇನ್ನೊಂದಿಲ್ಲ. ಇದು ಶಿವ ಪಾರ್ವತಿ ಹೇಳಿದಂಥ ಮಾತು. ಅದೇ ಥರ ಇವಾಗ ಪತಂಜಲಿ ಏನು ಹೇಳ್ತಾರೆ ಅಂದ್ರೆ, ಯೋಗ ಚಿತ್ತವೃತ್ತಿ ನಿರೋಧ. ಈ ಚಿತ್ತವೃತ್ತಿಗಳು ತಡಿಬೇಕು. ತಡೆದ ಕೂಡಲೇ ಏನಾಗ್ತದೆ, ಆ ಶಿವ ಸಾಮರ್ಥ್ಯ ಶಿವನ ಜೊತೆ ಸಮ್ಮಿಲನ ಯೋಗ ಸಿಗ್ತದೆ. ಚಿತ್ತ ಆಲೋಚನೆ ಇದ್ರೆ ಆಗಲ್ಲ. ಅಕ್ಕ ಒಂದೇ ಮಾತನ್ನು ಹೇಳ್ತಾರೆ, ಅಕ್ಕ ಓದಿರ್ಬೋದು, ಅನ್ನಂತ ಇದ್ದಿರಲ್ಲ. ಅತ್ತಿತ್ತ ಹರಿವ ಮನದ ಶಿರವ ನಲಿಯಬಲ್ಲಡೆ. ಹೆಂಗಿದೆ ನೋಡಿ, ಅತ್ತಿತ್ತ ಹರಿವ ಮನದ ಶಿರವ ನಲಿವಡೆ ಬಟ್ಟ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ. ಇದು ಹೆಂಗಿದೆ ನೋಡಿ, ಎಷ್ಟು ಅದ್ಭುತವಂತ ಮಾತು. ಅಕ್ಕ ಹೇಳ್ತಾರೆ. ಹೀಗೆ ವಿವಿಧ ಯೋಗಗಳು ಅವರವರ ಪ್ರಕಾರ ಹೇಳ್ಕೊಂಡು ಹೋಗ್ಯಾರ. ಅದಕ್ಕೆ ಈ ಎಲ್ಲ ಯೋಗಗಳಲ್ಲಿ ಕೂಡ ಬಸವಾದಿ ಶರಣರು ಕೊಟ್ಟಂತ ಮಹಾಗುರು ಬಸವೇಶ್ವರರ ನಾಯಕತ್ವದಲ್ಲಿ ಬಂದಂತ ಶರಣರ ಲಿಂಗಾಂಗ ಸಾಮರಸ್ಯ ಯೋಗ ಏನಿದೆ ಬಹಳ ಶ್ರೇಷ್ಠವಾದದ್ದು. ಬಹಳ ಶ್ರೇಷ್ಠವಾದದ್ದು ಇದು. ಯಾಕೆ ಅಲ್ಲಿ ಜೀವ ಶಿವ ಅಷ್ಟೇ ಸಾಮರಸ್ಯ ಇದೆ. ಇದರ ಅರ್ಥ ಹೇಗಿದೆ ನೋಡಿ, ಅಕ್ಕ ಮಹಾದಿ ಯೋಗಾಂಗ ತ್ರಿವಿಧಿ ಯಾಕೆ ಬರೀಬೇಕಾಗಿತ್ತು? ಅಕ್ಕ ಮಹಾದೇವರ ಯೋಗಾಂಗ ತ್ರಿವಿಧಿಯ ತವನಿಧಿ ನಾನು ಸೇರಿಸಿದ ಅರ್ಥ. ತವನಿಧಿ ಅಂದ್ರೆ ಸವ್ಯದ ಸಂಪತ್ತು. ನೆನ್ಪಿಟ್ರಿ, ಅಕ್ಕ ಮಹಾದೇವ ಯೋಗ ತ್ರಿವಿಧಿ ಅಂದ್ರೂ ನಮಗೆ ಎಲ್ಲ ಸಂಪತ್ತು ಸೌಭತ್ತಾವ. ಇದು ಸವ್ಯಲ್ಲ. ಯೋಗಾಂಗ ತ್ರಿವಿಧಿಯ ಸವ್ಯದ ಸಂಪತ್ತು. ಸವ್ಯ ಸಂಪತ್ತು ಗಳಿಸ್ಬೇಕು, ಸವ್ಯದ ಸಂಪತ್ತು ಗಳಿಸ್ಬೇಕು. ನಾವು ಸವ್ಯದ ಸಂಪತ್ತು ಗಳಿಸ್ಬೇಕು. ಎಂಥ ಅದ್ಭುತವಂತ ಟೈಟಲ್ ಹೇಳ್ತಾರೆ. ಮತ್ತೆ ಯೋಗಾಂಗ ತ್ರಿವಿಧಿ, ಯೋಗಾಂಗ ತ್ರಿವಿಧಿ 3 ಪ್ರಕಾರ ಅಂತ. ಯೋಗರ ಎಲ್ಲರೂ ಒಂದು ಹೇಳ್ಯಾರ. ಶಿವ ಜೀವ ಎರಡು ಮಿಲನ ಆಗದೆ ಯೋಗ ಅಂತ ಅವ್ರು ಹೇಳ್ತಾರೆ. ಆಯ್ತು, ಅದು ಸರಿ, ದೊಡ್ಡದೇ ಆಗ್ತದೆ, ಏನು ಸಣ್ಣದಲ್ಲ. ಚಿತ್ತವೃತ್ತಿ ಅಡದು ಅದು ಯೋಗ ಆಯ್ತು, ಮುಗಿತು. ಅದು ಅದರ ಶಾಂತಿ ಪಡೆಯಿತು. ಭಗವಾನ್ ಕುಂತ ಬಾಬುಡ್ ಯೋಗಿ, ಅವ್ನು ಧ್ಯಾನ ಮತ್ತು ಕುಂತ ಅಂದ್ರೆ ಒಂದು ಆಲೋಚನೆ ಕೂಡ ಸುಳಿತಿಲ್ಲ. ಎಂಥ ಯೋಗಿ ನೀ ಬುದ್ಧ ಬಾಬು, ಅಷ್ಟೊಂದು ಅದ್ಭುತವಂತ ಪರಮ ಶಾಂತಿ ಕೊಡುವವನು ಬುದ್ಧ. ಇವಾಗ ಜಗತ್ತಿನ ಬುದ್ಧನ ಬಹಳ ದೊಡ್ಡ ಹೆಸರಿದೆ. ಈ ವೃತ್ತಿ ಅಡಗಿಸಿ ಆ ಪರಮಾನಂದ ಸುಖ ಪಡಿತಾರೆ. ಚಿತ್ತವೃತ್ತಿಗಳು ಅಡಗಲಿಲ್ಲ ಅಂದ್ರೆ ಆ ಪರಮಾನಂದ ಸುಖ ಸಿಗಲ್ಲ. ನಾವು ಧ್ಯಾನ ಮಾಡ್ಯಾರ, ಬೇಕಾದ ಮಾಡಿದ್ದಾರೆ. ಇಲ್ಲಿ ಇನ್ನು ಅನೇಕ ಮಹಾತ್ಮರಾಗೋದು ಕೂಡ ಇಲ್ಲಿ ಕಾಯಕ ತಂದಿಲ್ಲ. ಅದು ಅವ್ರ ಯೋಗ. ನಾನು ಹೇಳೋ ಮಾತನ್ನು ದಯವಿಟ್ಟು ಗಮನಿಸಬೇಕು. ಅವರು ಯಾವ ಶಿವತತ್ವದೊಡನೆ ಅಂದ್ರೆ ಪರಮಾತ್ಮನೊಡನೆ ಅಥವಾ ಲಿಂಗದೊಡನೆ ಮಿಲನ ಏನಾಗ್ತದಲ್ಲ ಸಾಮರಸ್ಯ, ಅದು ಕಾಯಕ ತಂದಿಲ್ಲ, ಮನಸ್ಸಿಗೆ ತಂದಿಲ್ಲ, ಭಾವಕ್ಕೆ ತಂದಿಲ್ಲ. ಒಂದು ಮನಸ್ಸನ್ನ ದೈವತ್ವದಲ್ಲಿ ಲೀನ್ ಮಾಡ್ದ ಅಂದ್ರೆ ಯೋಗ ಆಯ್ತು, ಮುಗಿತವು. ಈ ಜಗತ್ತಿನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಅತ್ಯಂತ ಹಿರಿಯ ಯೋಗವನ್ನು ಸಾಧಿಸಿದವರು ಯಾರು ಅಂದ್ರೆ ನಮ್ಮ ಮಹಾತಾಯಿ ಅಕ್ಕ ಮಹಾದೇವಿ. ಅವ್ರೇನು ಹೇಳ್ತಾರೆ, ಯೋಗ ಅಂಗ ತ್ರಿವಿಧಿ. ನಮ್ಮ ಅಂಗ 3 ಅದ. ಇದು ಸ್ಥೂಲಾಂಗ ಕಾಣೋದು. ನಮ್ಮ ಕಣ್ಣಿಗೆ ಬಟ್ಟೆ ಹಾಕ್ತೀವಿ, ಆವರಣಗಳು ಇಟ್ಕೋತೀವಿ, ಏನೇನು ಮಾಡ್ಕೋತೀವಿ. ಈ ಸ್ಥೂಲಾಂಗ ಇದೆ. ಕೆಲಸ ಮಾಡ್ತೀವಿ, ಕೈಯಿಂದ ಕೆಲಸ ಮಾಡ್ತೀವಿ, ಬಾಯಿಂದ ಮಾತಾಡ್ತೀವಿ, ಕಾಲಿನಿಂದ ನಡಿತೀವಿ, ಕಿವಿಯಿಂದ ಕೇಳ್ತೀವಿ. ಇವೆಲ್ಲ ಟೋಟಲ್ ಕ್ರಿಯಾತ್ಮಕವಾದ ಕಾರ್ಯ ಮಾಡ್ತಕ್ಕಂಥ ಏನಿದೆ ಇದು ಸ್ಥೂಲಾಂಗ. ಸ್ಥೂಲಾಂಗ ಇದು. ಈ ಕೈಯಿಂದ ಮಾಡುವಂಥದ್ದು, ಕಾಲಿನ ಇಂದ್ರಿಯಾದಿಗಳ ಮೂಲಕ ಮಾಡುವಂಥ ಕ್ರಿಯೆಗೆ ಚೈತನ್ಯ ರೂಪದ ಯಾವುದು ಅಂದ್ರೆ ಅದು ಮನಸ್ಸಿದೆ, ಅಂತರಂಗಗಳು. ಈ ನಮ್ಮವರು ಅಡಿಗೆ ಮಾಡ್ತಿರವ, ಅಡಿಗೆ ಮಾಡಿದಾಗ ಒಳಗಿನ ಅರು ಮನಸ್ಸು ಏನು ಹೇಳ್ತದಲ್ಲ, ಅದು ಹೇಳ್ದಂಗೆ ಮಾಡ್ತಿರಲ್ಲ, ಅದಕ್ಕೆ ಬಿಟ್ಟು ಮಾಡೋಕ್ಕಾಗಲ್ಲ. ಮನಸ್ಸಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ಒಂದು ಕಾರ್ಯ ಯಾವುದೇ ಪೂರ್ಣ ಆಗ್ಬೇಕಾದ್ರೆ ಇವು 3 ಅಂಗಗಳು ಕೂಡದಾಗೆ ಆಗ್ತಾವೆ. ಯಾವುದೇ ಕಾರ್ಯ, ಒಂದು ಅಡಿಗೆ ಮಾಡೋದು ಹಿಡ್ಕೊಂಡು, ನೀವು ಬರೆಯೋದು ಹಿಡ್ಕೊಂಡು, ಆಫೀಸ್ ಕೆಲಸ ಹಿಡ್ಕೊಂಡು ಯಾವುದೇ ಮಾಡಿ ಪಟ್ಟತ್ತೇನು ಇಲ್ಲ. ಉದಾಹರಣೆ ನಿಮ್ಗೆ ತಿಳಿಯಂಗೆ ಹೇಳ್ತೀವಿ ನಾವು.
ಪಟ್ಟಂತ ಏನು ಉಳಿತದೆ ಇವತ್ತು ಏನು ಅಡುಗೆ ಮಾಡಬೇಕು ಮತ್ತು ಆಲೋಚನೆ ಇರ್ತದೆ, ಇಂಥದ್ದು ಮಾಡಬೇಕು. ಅದು ಕಾರಣಶೀಲ ಅಂತರ ಭಾವ ಅಂತ ನಮ್ಮ ಶಬ್ದ ಕರೀತಾರೆ. ಅದೊಂದು ಭಾವಾಂಗ. ಇಂಥದ್ದು ಮಾಡಬೇಕು. ಅಲ್ಲಿ ಸ್ಟಾರ್ಟ್ ಆಯ್ತು. ಏನು ಒಂದು ಕಾರ್ಯ ಆಗ್ಬೇಕಾದ್ರೆ ಇಚ್ಛಾಶಕ್ತಿ ಅಂತಾರೆ. ಇದು ಇಚ್ಛಾಶಕ್ತಿ. ಹಿಂಗೆ ಮಾಡಬೇಕು, ಈ ಅಡುಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಆಯ್ತಾ. ಅಷ್ಟಕ್ಕಾಗಿಲ್ಲ ಅದು. ಇಚ್ಛಾಶಕ್ತಿ ಪ್ರಬಲ ಇದೇ ಮಾಡಬೇಕು ಅಂತ ಆಯಿತು. ಆಮೇಲೆ ಅದು ಸೂಕ್ಷ್ಮಾಂಗಕ್ಕೆ ಇಳಿಸ್ತದೆ. ಸೂಕ್ಷ್ಮಾಂಗಕ್ಕೆ ಇಲ್ಲಿ ಸೂಕ್ಷ್ಮಾಂಗಕ್ಕೆ ಇಳಿತದೆ. ಅದು ಎಲ್ಲಿ ಬಂತು? ಅರಿವಿಗೆ ಬಂತು. ಬರೀ ಇಚ್ಛೆ ಆಗಿತ್ತು. ಈಗ ಜ್ಞಾನಶಕ್ತಿ ಬಂತು ಸೂಕ್ಷ್ಮ ಶರೀರಕ್ಕೆ. ಜ್ಞಾನಶಕ್ತಿ ಏನು ಮಾಡ್ತದೆ? ಏನು ಬೆಳೆ ಹಾಕಬೇಕು, ಯಾವ ತರಕಾರಿ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟು ತರಕಾರಿ ತೊಗೊಳ್ಬೇಕು, ಎಷ್ಟು ಸೆಕೆ ಕೊಡಬೇಕು, ಎಷ್ಟು ಎಣ್ಣೆ ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು, ಎಷ್ಟು ಕುದಿಸ್ಬೇಕು, ಇವೆಲ್ಲ ಇದಕ್ಕೆ ಜ್ಞಾನಶಕ್ತಿ ಅಂತ. ಇದೊಂದು ಶರೀರನೇ, ಇದೊಂದು ಅಂಗನೇ. ಇದು ಎರಡನೇ ಅಡಿಗೆದಷ್ಟೇ ಅಲ್ಲಪ್ಪ. ಅದನ್ನೇ ಏನು ಕೆಲಸ ಮಾಡ್ತೀವಿ ಎಲ್ಲಕ್ಕೂ ಹೀಗೆ ಒಕ್ಕತನ ಮಾಡ್ರಿ, ಏನೇ ಮಾಡ್ರಿ, ಇವು ಮೂರು ಅಂಗಗಳು ನಮ್ಮಲ್ಲಿ ಕಾರ್ಯ ಮಾಡ್ತಾವ್ರಿ. ಈ ಮೂರ ಒಂದು ಅಂಗ ಫೇಲ್ ಆದ್ರೂ ಏನೂ ಆಗಲ್ಲ. ಮೆಂಟ್ಲ ಹಾಳಾಯ್ತಂದ್ರೆ ಮುಂಚೆ ಏನು ಮಾಡ್ತಾನೆ? ಬರಿತಾನೆ ಏನಾದ್ರು. ಮೆಂಟ್ಲ ಹಾಳಾಯ್ತು, ಸೂಕ್ಷ್ಮ ಸೇರಿ ಹಾಳಾಯ್ತು, ಏನು ಕಾರ್ಯ ಆಗಲ್ಲ. ಸೂಕ್ಷ್ಮ ಸೇರಿ ಇರ್ತಪ್ಪ, ಜ್ಞಾನನೂ ಇತ್ತು. ಕೈ ಕಾಲು ಇರಲಿಲ್ಲ ಅಂದ್ರೆ, ಅವಯಗಳು ಇರಲಿಲ್ಲ ಅಂದ್ರೆ ಅನ್ಯೇನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಸೂಕ್ಷ್ಮ ಶರೀರ ಇದು. ಅರಿವು ಏನು ಮಾಡಬೇಕು, ಏನಿಲ್ಲ, ಏನು ಮಾಡಬೇಕು, ಏನಿಲ್ಲ ಅಂತ ಜ್ಞಾನ ಕೊಡ್ತದದು. ಇದು ಸೂಕ್ಷ್ಮ ಅಂಗದ ಕಾರ್ಯ ಇದೆ. ಆಮೇಲೆ ಕಾರಣಾಂಗ ಏನಿದೆ, ಇದು ಸ್ಥೂಲಾಂಗ ಏನಿದೆಯಲ್ಲ, ಯಾವುದು ಜ್ಞಾನ ಹೇಳ್ತಾ ಕೈಯಲ್ಲಿ ತಗೊಂಡು ಸೌಟು, ಕಡ್ಚಿನೋ, ಹಿಟ್ಟು, ಅದು ಇದೋ ಎಲ್ಲ ತಗೊಂಡು ಕಾರ್ಯ ಮಾಡ್ತೀವಿ. ಕ್ರಿಯಾಂಗ ಇದೆ. ಅರ್ಥ ಆಯ್ತವ? ಈಗ ನಾವು ಎಲ್ಲ ಇದು ಕಂಡು ಯಾರು ಹಿಡಿದಿಲ್ಲ. ಮೂರು ಅಂಗದಲ್ಲಿ ಮನುಷ್ಯ ಬದುಕ್ತಾನೆ. ತತ್ವನೇ ಹೇಳ್ಯಾರ ಭಾಳ ಜನ. ಈ ಮೂರಕ್ಕೂ ಯೋಗ ಬೇಕು. ಈ ಮೂರು ಸಾಮರ್ಥ್ಯ ಅಂತ ಮಾತು ಹೇಳಿದ್ರು 12ನೇ ಶತಮಾನದಲ್ಲಿ ಮಹಾಗುರು ಬಸವೇಶ್ವರರು, ಅಕ್ಕ ಮಹಾದೇವಿ, ಅಸಂಖ್ಯಾತ ಶರಣರು ಮಾತ್ರ ಕಂಡು ಹಿಡಿದ್ರು. ಇದು ಬಹಳ ಮಹತ್ವ. ಯಾವ್ಯಾವ ಯೋಗ ನೋಡ್ಕೊಂಡು ಇದು ಯೋಗ ಇದೆ, ಆ ಯೋಗ ಇದೆ ಅಂತ ಭಾಳ ಮಂದಿ ಹೇಳೋದ. ಮೂರು ಅಂಗ ಯೋಗ ಆಗಬೇಕು. ಅಂದ್ರೆ ಯಾವ್ದು ಬುದ್ಧಿ ಹೇಳ್ತದ, ಯಾವ್ದು ಅರಿವು ಹೇಳ್ತದ, ಅರಿವಿನ ಕಾರ್ಯ ಮಾಡ್ಬೇಕಪ್ಪ. ಅರಿವಿನ ಹೇಳ್ತದೆ, ಅದರಂಗೆ ಕ್ರಿಯೆ ಮಾಡ್ಬೇಕು. ಸ್ಥೂಲಾಂಕ ಮಾತ್ರ ಬಂದ್ರು. ಮೊದಲು ಭಾವ, ಇಚ್ಛಾಶಕ್ತಿ ಸೂಕ್ಷ್ಮ ಇತ್ತು. ಜ್ಞಾನಶಕ್ತಿ ಏನಾಯ್ತು? ಸ್ಥೂಲಾಂಗಕ್ಕೆ ಸೂಕ್ಷ್ಮಾಂಗಕ್ಕೆ ಬಂದಾಗ ಅದು ಸ್ವಲ್ಪ ಸೂಕ್ಷ್ಮ ಆಯ್ತು. ಅದು ಅತಿ ಸೂಕ್ಷ್ಮ ಆಯ್ತು, ಸೂಕ್ಷ್ಮ. ಆ ಅರಿವಿನಾಗಿದ್ದಂಥದ್ದು ಯಾವ ಕ್ರಿಯೆಗೆ ಬಂತಲ್ಲ. ಈಗ ಒಂದು ಚಿತ್ರ ಬರೆಯೋದಪ್ಪ, ಅವನಿಗೆ ಜ್ಞಾನ ಇದೆ, ಕ್ರಿಯೆ ಆಗಿಲ್ಲ. ಅದು ಚಿತ್ರ ಬರೆಯೋರಿಗೆ ಕುಂಚ ತಕ್ಕೊಂಡು, ಬಣ್ಣ ತಕೊಂಡು, ಬೋರ್ಡು, ಪೇಪರು, ಗ್ವಾಡೆನೋ ಏನಾದ್ರು ತಗೊಂಡು ಅವ ಅದ್ರ ಒಳಗಿದ್ದ ನನಗೆ ಗೀಚದ ಅಂತಂದ್ರೆ, ತನ್ನ ತೆರೆಗಿದ್ದ ಜ್ಞಾನ ತಂದು ಈ ಚಿತ್ರದ ತಿಕ್ಕದ ಅಂತಂದ್ರೆ ಇನ್ನೊಂದು ಅಕ್ಕಮಾತಿ ಕೂಟ ಹೆಂಗದು ಕಲಾಕಾರ ಮಾಡ್ಯಾರ. ಅವ್ನು ತೆಲೆಗಿತ್ತು, ಬಣ್ಣ ರೂಪ ಇದ್ದಿಲ್ಲ. ಇದು ಸ್ಥೂಲಾಂಗ. ಇದಕ್ಕೆ ಈಗ ಪೂರ್ಣ ಆಯ್ತು ಏನೋ ತಿಳ್ಕೊಂಡ್ರೆ ಸಾಕು. ಬರೀ ತಿಳ್ಕೊಂಡ್ರೆ ಸಾಕು ಪೂರ್ಣ ಆಗ್ತದೋ ಅಂತ. ಕ್ರಿಯೆಗೆ ಬಂದ್ರೆ ಪೂರ್ಣ ಆಗ್ತದ. ಕ್ರಿಯೆಗೆ ಬರಬೇಕು. ಅದಕ್ಕಾಗಿ ಈ ಮೂರು ಅಂಗಕ್ಕೆ ಕೂಡ ಲಿಂಗ ಸಂಬಂಧ ಆಗಬೇಕು, ಯೋಗ ಸಂಬಂಧ ಆಗಬೇಕು. ಒಂದು ಅಂಗಕ್ಕಾಗ ಸಂಬಂಧ ಇಲ್ಲ. ಬರೀ ಮನಸ್ಸು ಅದೇನಾದ್ರಾಗಲಿ ಭಾವಕತೆ ಭಕ್ತಿ ಮಾಡ್ತಾರೆ, ಭಾವೋನ್ಮಾದ ಅಂತಾರೆ, ಭಜನೆ ಮಾಡ್ತಾರೆ ಬೇರೆ ಬೇರೆ. ಅದು ಭಾವೋನ್ಮಾದ. ಅದಕ್ಕೆ ಜ್ಞಾನ ಇರಲ್ಲ, ಭಕ್ತಿ ಭಾವ ಉಕ್ತದು. ಅಕ್ಕ ಹೇಳೋದೇನು ಅಂದರೆ ಯೋಗಾಂಗ ತ್ರಿವಿಧಿ ಮೂರು ಪ್ರಕಾರ ಯೋಗ. ಈ ಮೂರು ಅಂಗಗಳು ಇರೋದ್ರಿಂದ ಮೂರು ಅಂಗಕ್ಕೆ ಮೂರು ಪ್ರಕಾರದ ಲಿಂಗವನ್ನು ಸಂಬಂಧ ಮಾಡಬೇಕು, ಸಾಮರ್ಥ್ಯ ಸಾಧಿಸ್ಬೇಕು. ಯಾವ ಅಂಗವು ಖಾಲಿ ಇರಬಾರ್ದು. ನಾನು ಭಾಳ ಯೋಗಿಗಳ ಬಗ್ಗೆ ಓದ್ತಾ ಇದ್ದೇನೆ. ಭಾರತ ದೇಶದ ಬಹುಶಃ ಆ ಯೋಗಂತ ಯೋಗಿಗಳಲ್ಲಿ ಯಾರಿಗೂ ಬಿಟ್ಟಿಲ್ಲ. ನಾನು ಒಬ್ಬ ಮಹಾ ಯೋಗಿ ಕೂತಿರ್ತಾನೆ. ಈ ಸದ್ಯ ಅದಾರ ಅವರೆಲ್ಲ. ಅವನು ಅವನ ಮುಂದಿನ ಹೀಗೆ ಓಡಾಡ್ತಾ ಇದ್ದ. ಈಗ ಯಾರು
ಧ್ಯಾನ ಮಾಡತ್ತಾರಪ್ಪ, ನಾನು ದರ್ಶನ ತಗೋಬೇಕು ಅಂತ ಬಂದ. ಇನ್ನು ಸಿಟ್ಟು ಬಂತು, ನಾನು ಧ್ಯಾನ ಮಾಡತ್ತಾರೆ ಯೋಗ ಮಾಡತ್ತಾರೆ, ಯೋಗ ಬಂದಂತೆ ಖಾಲಿ ಜಾಡ್ಸಿ ಹೋತ ಅವನು. ಅವು ದೂರ ಬಿದ್ದ. ಅವನು ಸ್ಥೂಲಾಂಗ ಯೋಗ ಆಗಿಲ್ಲ, ಯೋಗ ಧ್ಯಾನ ಮಾಡ್ತಿದ್ದ. ನಾನು ಅನೇಕರಿಗೆ ಹಿಮಾಲಯದ ಮಹಾತ್ಮದಲ್ಲಿ ಓದ್ತೀನಿ ನಾನು, ಯಾರು ಹೆಂಗದಾರ ಸಿಕ್ಕಾಪಟ್ಟೆ ಸಿಟ್ಟಿ ಬರ್ತವೆ, ಸಿಕ್ಕಾಪಟ್ಟೆ ಏನೇನು ಮಾಡ್ತಾರೆ. ನನ್ನ ಸಂಬಂಧದಲ್ಲಿ ಅವ್ರು ಕಾಯ ಮಾಡಿ ಅಂದ್ಕೊಳ್ತಾರೆ, ದೇಹ ಮಾಡ್ತದೆ. ನಾ ಆತ್ಮ ಇದ್ದೀನಿ, ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ಆದ್ರಿಂದ ಅದು ನನ್ನ ಸಂಬಂಧ ಬರಲ್ಲ, ಕಾಯ ಮಾಡ್ತದ್ರಿ. ಇಂಥ ತಪ್ಪು ಕಲಿತ ನಮ್ಮ ಭಾರತ ದೇಶದಾಗ ಅವು ಎಲ್ಲಕ್ಕೂ ಪರಿಹಾರ ಅಂದ್ರೆ ಏನು ಅಂದ್ರೆ, ನಮ್ಮ ಮಹಾಯೋಗಿ ತಾಯಿ ಅಕ್ಕ ಮಹಾದೇವರು ಹೇಳುವಂತ ಯೋಗಾಂಗ ತ್ರಿವಿಧಿನೇ 3 ಅಂಗಗಳಲ್ಲಿ ಕೂಡ ಪರಶಿವ ತತ್ವವನ್ನ ಲಿಂಗಾಂಗ ಸಾಮರ್ಥ್ಯ ಸಾಧಿಸಬೇಕು ಅನ್ನೋದೇ ಯೋಗಾಂಗ ತ್ರಿವಿಧಿ. 3 ಅಂಗದಲ್ಲಿ ಯೋಗ ಆಗುತ್ತೆ ಎಂತ ಮಾತು. ಏನು ಪರಿಚಯ ಆಗಿಲ್ಲ. ನಾ ಯೋಗಾಂಗ ತ್ರಿವಿಧಿ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿ, ಇಷ್ಟೊಂದು ನೀವು ಭಕ್ತಿ ಭಾವನ ಹಾಡಿ 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 ಅದು ಕೇಳ್ಕೋಬೇಕು, ಅದು ರಾಶಿ ತಿಳ್ಕೋಬೇಕು ಅನ್ನೋದು ಇಳಕಲ್ ಮಠದ ಮಾತ್ರ ನಾನು ನೋಡಿದ್ದೀನಿ ವಿಶೇಷವಾಗಿ. ಬೇರೆ ಕಡೆ ಹೊರಟು ಈ ಗ್ರಂಥನು ಸಖತ್ ತಗೊಂಡಾರ, 100 ಪ್ರತಿಗಳು ಒಬ್ಬೊಬ್ಬರೇ ತಗೊಂಡು ಸಂಸ್ಥೆದವರು. ಆದರೆ ಇದು ಏನು ಎಂತೂ ಹೆಂಗೆ ಆಚರಣೆ ಮಾಡಬೇಕು ಇಲ್ಲ. ಅದು ನಮ್ಮ ತಾಯಿ ದೇವರೆಲ್ಲ ಯೋಗ ತಿಳಿದಿ ಹಾಡಿದ್ರೆ ಎಂಥ ಆನಂದ ಇದೆ, ಎಷ್ಟು ಆನಂದ ಇದೆ. ಯೋಗಾಂಗ ತ್ರಿವಿಧಿ 3 ಅಂಗದಲ್ಲಿ 3 ಲಿಂಗ, ಒಂದೇ ಲಿಂಗ 3 ಅಂಗದಲ್ಲಿ ಪ್ರವೇಶ ಮಾಡ್ತಾರೆ. ಭಾವದಲ್ಲಿ ಆ ಲಿಂಗ ತತ್ವ ಬೆಳಗದಾಗ ಭಾವಲಿಂಗ ಅಂತ ಕರೀತಾರೆ. ಲಿಂಗ ಇರೋದು ಒಂದೇ. ಅದು ಅಂತಃಕರಣದಲ್ಲಿ ಸೂಕ್ಷ್ಮ ಮನಸ್ಸು ಬುದ್ಧಿ ಚಿತ್ತದೊಳಗಾದ ಪ್ರವೇಶ ಆಯಿತು ಆ ಲಿಂಗ ತತ್ವ ಅಂದ್ರೆ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಅದು ಪ್ರಾಣಲಿಂಗ. ಅದೇ ರೀತಿ ಅದು ಕ್ರಿಯಾತ್ಮಕ ಅಂತ ಇಲ್ಲಿ ಬಂತು ಅಂದ್ರೆ ಇಷ್ಟಲಿಂಗ ಅಂತ ಕರೀತಾರೆ. ಅದು ಕ್ರಿಯಾಲಿಂಗ, ಕ್ರಿಯಾತ್ಮಕವಾದ. ಈ ತರ 3 ಅಂಗಗಳು 3 ಲಿಂಗ. 3 ಅಂಗಗಳು ಕೂಡ ಲಿಂಗದಲ್ಲಿ ಸಾಮರ್ಥ್ಯ ಸಾಧಿಸಬೇಕು. ಅದಕ್ಕೆ ಯೋಗಾಂಗ ತ್ರಿವಿಧಿ. ಈ ಯೋಗಾಂಗ ತ್ರಿವಿಧಿಯ ತವನಿಧಿ. ತವನಿಧಿ ಅಂದ್ರೆ ಸವ್ಯದ ಸಂಪತ್ತು. ಇದು ಸವ್ಯದ ಈ ಸಂಪತ್ತು. ಅಕ್ಕಮದ ಯೋಗಾಂಗ ತ್ರಿವಿಧಿ ಸೌದದೇನು ಇಲ್ಲ. ನಾವು ಏನೇನು ಗಳಿಸಿದೀವೋ ಅದು ನಮ್ಮ ತೃಪ್ತಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಪರತ್ತರ ವಸ್ತುವಿನೊಂದಿಗೆ ಆ ಲಿಂಗದೊಂದಿಗೆ ನಾವು ಬೆರ್ತಿಲ್ಲ. ನಾವು ಹೊರ ಎಷ್ಟು ಗಳಿಸಿದ್ರು ಕೂಡ ನಮಗೆ ಸಂತೃಪ್ತಿ ಸಿಕ್ಕಿಲ್ಲ. ನಮಗಲ್ಲ, ಎಷ್ಟೋ ಜನ ಸಾವಿರಾರು ಕೋಟಿ ಮಾಲೀಕರು, ಲಕ್ಷ ಕೋಟಿ ಮಾಲೀಕರು ತೃಪ್ತಿ ಸಿಗ್ತಾ ಇಲ್ಲ. ಹಾಗೆಲ್ಲ ಇತ್ತು ಅಂದ್ರೆ ಒಂದು ವೇಳೆ ಅದನ್ನ ತೃಪ್ತಿ ಇರ್ತಿತ್ತು ಹೊರಗಂತಂದ್ರೆ ಬುದ್ಧನಂತವ್ರು ರಾಜ್ಯ ಬಿಟ್ಟಾಕ ಹೋಗ್ತೀವಿ, ತ್ಯಾಗ ಮಾಡ್ಕೊಂಡು ಒಬ್ಬ ರಾಜನ ಮಗ ಬಂದು ನಿಜವಾದ ಶಾಂತಿ ಪಡಿಬೇಕಂತ ಹೇಳ್ಕೊಡ್ತಾನೆ. ಎಂತ ಆ ಸಂಪಾದನೆ ಮಾಡ್ತಾರೆ. ಅದಕ್ಕೆ ಅಕ್ಕ ಮಾದೇವಿ ಹೇಳುವಂಥದ್ದು ಅದು 1 ಅಂಗದಲ್ಲಿ ಅಲ್ಲ 3 ಅಂಗದಲ್ಲಿ ಕೂಡ ಅದು ಗಳಿಸ್ಬೇಕು. ಅದಕ್ಕೆ ಯೋಗ ಅಂಗ ತ್ರಿವಿಧಿ. 3 ಅಂಗಗಳಲ್ಲಿ 3 ಲಿಂಗಗಳನ್ನ ಸಂಬಂಧ ಮಾಡಿಕೊಳ್ಳತಕ್ಕಂಥದ್ದು ಇದು ಯೋಗ ತ್ರಿವಿಧಿ. ಆದ್ದರಿಂದ ಇದು ಸವ್ಯದ ಸಂಪತ್ತು. ಮಾನವ ಕುಲಕೋಟಿಗೆ ಇದು ಸವ್ಯದ ಸಂಪತ್ತು. ಎಷ್ಟು ಅದ್ಭುತವರು ಯೋಗ ತ್ರಿವಿಧಿ. ಬಹಳ ಅದ್ಭುತವಂತ ಮಾತನ್ನ ಹೇಳ್ತಾರೆ. ಅದು ಈ ಯೋಗ ತ್ರಿವಿಧಿಯನ್ನ ಪ್ರತಿನಿತ್ಯ ಕೂಡ ಪಠನ ಮಾಡ್ತಕ್ಕಂಥ ಮಾಡ್ತೇವೆ, ಅಥವಾ ಯಾವುದೇ ವಿಶೇಷ ಕಾರ್ಯಕ್ರಮ ಮಾಡ್ತೀರಿ. ಇದು ಬಹಳ ಪುಣ್ಯದ ಮಾತು. ಕೊನೆಗೆ ಬಂದರು ಬಹುಶಃ 56ನೇ 66ನೇ ಪದ್ಯ ಇರ್ಬೋದು. ಯೋಗ ತ್ರಿವಿಧಿಯನ್ನೋರಾಗ ಎಂಬರೆದೋರೆ, ಯೋಗ ತ್ರಿವಿಧಿಯನ್ನೋರಾಗ ಎಂಬರೆದೋರೆ. ರೋಗ ಎಂತ ಮಾತು. ರೋಗ ಭವ ಬಾಧೆ ಏನಿಲ್ಲಂತ ಎಷ್ಟದ್ಭುತ ಅಂತ ಮಾತು. ತಾವೆಲ್ಲ ಈ ಯೋಗ ತ್ರಿವಿಧಿಯನ್ನು ಭಾಳ ಭಕ್ತಿಯಿಂದ ಪಠನ ಮಾಡ್ತಾ ಇದ್ದೀವಿ. ಇದರ ಮ್ಯಾಲೆ ಅನುಭವ ಕಳ್ಕೊಬಾರ್ದು ಯಾರು. ಯಾಕೆ ಯೋಗ ತ್ರಿವಿಧಿ ಮೇಲೆ ಪ್ರವಚನ ಮಾಡಬೇಕು ಅಂತ ಕೇಳಿದ್ರು ಕೇವಲ ಇಳಕಲ್ ಮಠದ ಭಕ್ತರೇ ಹೊರತು ಮತ್ತೆ ಯಾರು ನಮ್ಮ ನಾಡಿನ ಕೇಳಿಲ್ಲ. ನಾವು ಪ್ರವಚನ ಮಾಡ್ಬೇಕಂತೀವಿ. ಯಾಕೆ ಇದು ಅದ್ಭುತ ಅಂತಂದ್ರೆ ಈಗ ಸತ್ತವರ ಕಥೆಯಲ್ಲ. ಚಾಮರಾಜ ಹೇಳ್ತಾರ ಅಪ್ಪವ್ರು ನಾವು
ಮಧ್ಯಾಹ್ನಕ್ಕಿಲ್ಲಿ ಸಾಯಂಕಾಲ ಬಂದು ಚರ್ಚೆ ಮಾಡ್ತೀವಿ. ಇದು ಹೇಗಿದೆ ಅಂದ್ರೆ ಕತೆ ಹೇಳ್ಕೊತ ಕಾಗಿ ದುಡ್ಡು ಕತೆ ಹೇಳಿ ನಗ್ಸೋದು ಮಾಡ್ಕೊಂಡು ಅದಕ್ಕೆ ಏನು ಅರ್ಥ ಇರೋದಕ್ಕ ನಾವು ನಮಗೆ ತಿಳ್ಕೊಬೇಕ್ರಿ. ನಮ್ಗೆ ಲಾಭ ಹಾಕ್ಬೇಕು, ತಿಳ್ಕೊಂಬೋದಲ್ಲ, ನಮ್ಗೆ ಲಾಭ ಹಾಕ್ಬೇಕದು. ಲಾಭ ಯೋಗನ ತಿಳಿಸಿ ಶಕ್ತವಾಗಿ ಸಾಮಾನ್ಯ ತತ್ವಗಳೇರಿ ಇವೆಲ್ಲ ಹಿಂದೆ ಬಿದ್ದಾವೆ. ಹಿಂಗೆ ಈ ಕಡೆ ಗಮನನೇ ಇಲ್ಲ, ಎಲ್ಲ ಭೌತಿಕ ಸುಖ ಹರಿಬೇಕಾಗಲ್ಲ. ಅದಕ್ಕಾಗಿ ಈ ಒಂದು ತಿಂಗಳ ಯೋಗಾನುಭೂತಿ ವಿಧಿಯ ಪ್ರವಚನ ನಡೀತದೆ. ಯಾಕಂದ್ರೆ ನಾನು ಭಾಳ ಬೆಲೆ ಉಳ್ಳ ಸಮಯ ತಗೊಂಡು ಬಂದಿದ್ದೆ. ಯಾಕೆ ನನಗೆ ಎಲ್ಲ ಮಠಕ್ಕಿಂತ ಇಳಕಲ್ ಮಠ ಭಾಳ ಮಹತ್ವದ್ದು. ಯಾಕೆ ಭಾಳ ಮಹತ್ವದ್ದು ಅಂದರೆ ದೊಡ್ಡಪ್ಪವ್ರು ನನಗೆ ಮಾತೃ ಹೃದಯಗಳು, ಅವ್ರ ಭಕ್ತರು ಹಾಗೆ ತಯಾರು ಮಾಡ್ಯಾರ. ಎಷ್ಟು ಗಂಟೆ ಮಾಡ್ಯಾರ. 12ನೇ ಶತಮಾನದ ತತ್ವವನ್ನು ಜೀವಂತವಾಗಿ ಇರ್ತಕ್ಕಂಥ ಒಂದು ಮಠ ಅಂದರೆ ಬೇರೆ ಯಾವುದೋ ಇಲ್ಲಂತಲ್ಲ, ಇಷ್ಟೊಂದು ಗಟ್ಟಿತನದಿಂದ ಎಷ್ಟೊಂದು ತಾತ್ವಿಕತೆಗೆ ಅಪ್ಪಿಕೊಂಡಂಥ ಶ್ರೀಮಠದಲ್ಲಿ ನಾನು ಬಂದು ಸೇವೆ ಮಾಡಲಿಲ್ಲ ತಪ್ಪ ಅಂತ ಹೇಳಿ ಈ ಸಲ ಬಂದಿದ್ದೈತಿ. ಅದಕ್ಕೆ ತಾವು ಪ್ರತಿನಿತ್ಯ ಕೂಡ ಇವತ್ತು ಕಡಿಮೆ ಮಾತಾಡ್ತೀನಿ. ಅಪ್ಪನ ಮೊದಲೇ 500 ಕಿಲೋಮೀಟರ್ ಬಂದೆ ನಾನು ಜಗಲಿ, 500 ಕಿಲೋಮೀಟರ್ದಿಂದ ಎಷ್ಟು ಇಲ್ಲಿ ಮಠ ಬಂದಾಗಿದೆ. ತಾವೆಲ್ಲ ಸಮಯಕ್ಕೆ ಸರಿಯಾಗಿ ನೀರು ಬಿಡಕತ್ತ ನೋಡಿ, ಸರಿಯಾದ ಸಮಯಕ್ಕೆ ತಾವು ಕಳ್ಕೊಬೇಡ್ರಿ. ಅದು ಭಾಳ ಒಂದು ವಾಣಿ ಹೋಯ್ತು ಅಂದ್ರೆ ಏನೋ ಸುಮ್ಮನೆ ಯಾವಾಗ ಆ ಕತೆ ಈ ಕತೆ ಹೇಳಿ ಪ್ರವಚನ ಹೇಳೋದು. ಸಂಸಾರ ಸುಳ್ಳಿದೆ, ಮನೆ ಸುಳ್ಳು, ಮಾರು ಸುಳ್ಳು, ಅದು ಸುಳ್ಳು ಹೇಳೋದು ಭಾಳ ಅದಾರ. ಇದು ಹಂಗಿಲ್ಲ. ಇವೆಲ್ಲವನ್ನು ದೈವಮಯ ಮಾಡ್ತಕ್ಕಂಥದ್ದು ಯೋಗ. ಅಂಥದ್ದನ್ನು ದಯವಿಟ್ಟು ಯಾರು ಕಳ್ಕೋಬಾರ್ದು. ಶ್ರೀಮಠದ ಒಂದು ಸೇವೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಲ್ಲ. ಅದು ನಮ್ಮ ಪೂಜ್ಯ ಸತ್ಯದೇವಿ ತಾಯಿಯವರು ಹೋದ್ರ ಷಟ್ತರ ಸಂಪತ್ತು ಇಲ್ಲಿ ಪ್ರವಚನ ಕೇಳಿಕ್ಕೆ ಅವರು ಇದ್ದರು. ಅವ್ರಿಗೆ ಸಾಕಷ್ಟು ಪ್ರವಚನಕ್ಕೆ ಬೇಡಿಕೆಗಳದಾವು. ಇಲ್ಲ ನಾನು ಯೋಗಾನುಭೂತಿ ವಿಧಿಯಲ್ಲಿ ಭಾಗಿಯಾಗಲೇಬೇಕು, ಆ ಅನುಭವನ ಕೇಳಲೇಬೇಕು ಅಂತ ಅವ್ರು ಕೂಡ ಬಂದಾರೆ. ಅಪ್ಪಳು ಮಾತ್ರ ಹೃದಯಗಳು ಅವ್ರ ಕರುಣೆಯಿಂದ ನಿಮ್ಮೆಲ್ಲರ ಬಂದಿದ್ದೇನೆ, ಮತ್ತೆ ಪುನಃ ಬಂದಿದ್ದೇನೆ. ನಾಳೆಯಿಂದ ವಿಶೇಷವಾದಂಥ ಅಕ್ಕನ ಯೋಗಾನುಭೂತಿ ಅನುಭವ ನಡೀತದ. ತಾವೆಲ್ಲರೂ ಶಾಂತಿ ಕೇಳಬೇಕು, ತಪ್ಪದೆ ಕೇಳಬೇಕು ಅಂತ ಮಾತನ್ನು ಹೇಳಿ ಮಾತು ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ.